ಸಂಬಂಧಿಕರಿಗೆ ಅರ್ಜೆಂಟ್ ಆಗಿ ನಾವು ವಿಷಯ ತಿಳಿಸಬೇಕಾದ ಸಂದರ್ಭ ಬಂದಾಗ ನಮಗೆ ಹೆಲ್ಪ್ ಆಗ್ತಾ ಇದ್ದಿದ್ದು ಟೆಲಿಗ್ರಾಮ್. ಆದ್ರೆ ಈ ಟೆಲಿಗ್ರಾಮ್ ಬಂದ್ರೆ ಏನೋ ಕೆಟ್ಟ ಸುದ್ದಿನೇ ಬರಬೇಕು ಅಂತ ತುಂಬಾ ಗಾಬರಿ ಆಗ್ಬಿಡೋದು. ಅದರಲ್ಲೂ ಟೆಲಿಗ್ರಾಮ್ ಕೊಟ್ಟವರು ಸರಿಯಾಗಿ ಕೊಟ್ಟಿರ್ಲಿಲ್ಲ ಅಂದ್ರೆ ಮುಗಿತು ಕತೆ. ಈ ನಮ್ಮ ನಾಟಕದಲ್ಲಿ ಬರೋ ಪ್ರೊಫೆಸರ್ಗಳು ಒಬ್ಬರಿಗಿಂತ ಒಬ್ರು ತುಂಬಾ ಮರೆಗುಳಿಗಳು ಮತ್ತು ಗಡಿಬಿಡಿಗಳು. ಅಂತಹ ಒಬ್ಬ ಪ್ರೊಫೆಸರ್ ಮನೆಗೆ ಒಂದಿನ ಬೆಳಗ್ಗೆ ಒಂದು ಟೆಲಿಗ್ರಾಮ್ ಬರುತ್ತೆ. ಅದರಿಂದ ಆಗುವ ಅನಾಹುತಗಳೇನೇನು ಮತ್ತೆ ಅವರು ಏನೇನು ಪರದಾಡ್ತಾರೆ ಅಂತ ನೋಡೋಣ ಬನ್ನಿ. ಎಸ್ ಗುಂಡೂರಾವ್ ರಚಿಸಿರುವ ನಮ್ಮ ಶ್ರವಂತಿ ಮಹಿಳೆಯರು ನಟಿಸುವ ನಾಟಕ ಮರೆವಿನ ಮಹಾಪುರುಷರು. ಮರೆವಿನ ಮಹಾಪುರುಷರು. ಏನು ಅಂದ್ರೆ ಇವತ್ತು ಕಾಲೇಜಿಗೆ ರಜಾ ಹಾಕಿದ್ದೀರಾ ತಾನೆ? ಹೌದು ಕಣೆ, ನೀನ್ ಹೇಳಿದ್ಯಲ್ಲ ಹಾಕಿದೀನಿ. ಒಳ್ಳೇದಾಯ್ತು. ಹೇಗಿದ್ರು 3 ದಿವಸದಿಂದ ಹೊಟ್ಟೆ ಸರಿ ಇಲ್ಲ ಅಂತ ಇದ್ವಿ. ತಗೊಳ್ಳಿ, ಇದರಲ್ಲಿ ಹರಳೆಣ್ಣೆ ಹಾಕಿರೋ ಕಾಫಿ ಇದೆ, ಬೇಗ ಕುಡಿದ್ಬಿಡಿ. ಒಂದೇ ಸತಿಗೆ ಹೊಟ್ಟೆ ಎಲ್ಲ ಕ್ಲೀನ್ ಆಗೋಗ್ಲಿ. ಸರಿ ಸರಿ, ಅಲ್ಲಿ ಇಟ್ಬಿಟ್ಟು ಹೋಗು, ಆಮೇಲೆ ಕುಡಿತೀನಿ. ಸುಶಿ ಅಂದಾಗೆ ಒಳಗಡೆ ಒಂದು ಪೆನ್ ತಗೊಂಬ. ಪೆನ್ನ? ಎಲ್ಲಿದೆ ಪೆನ್ನು? ನೋಡಿ, ಮನೆ ಬರ್ತಿ ಬರೀ ಕ್ಯಾಬ್ಗಳೇ ತುಂಬಿವೆ. ಎಲ್ಲೋಯ್ತೋ ಪೆನ್ಗಳೆಲ್ಲ? ನೀನ್ ಹೇಳಿದ್ಯಲ್ಲ, ಅದ್ ಮಾಡಕ್ ಹೋಗಿನೇ ಹೀಗಾಗಿರೋದು. ನಾನೇನ್ ಹೇಳ್ದೆ? ಹೇಳಿದ್ಯಲ್ಲಮ್ಮ, ಯಾರ್ದಾದ್ರು ಪೆನ್ ಕೊಡುವಾಗ ಜ್ಞಾಪಕದಿಂದ ಕ್ಯಾಪ್ಗಳನ್ನ ತೆಗೆದುಕೊಡಿ, ನೆನಪಿರುತ್ತೆ ಅಂತ. ಅದೇ ಮಾಡಿರೋದು. ಹೇಳಿದ್ದೆ, ಆದ್ರೆ ನೀವು ಪೆನ್ಗಳನ್ನ ಕೊಟ್ಬಿಟ್ಟು ಕ್ಯಾಪ್ಗಳನ್ನ ಮಾತ್ರ ತಗೊಬಂದಿದ್ದೀರಾ. ಏನ್ ಮರ್ವು? ಈ ಮರ್ವಿಗೆ ಏನಾರ ಒಂದು ಟ್ರೀಟ್ಮೆಂಟ್ ಕೊಡಿಸ್ಬೇಕಲ್ಲ. ಅದ್ ಸರಿ, ನಿಮ್ ಜ್ಞಾಪಕ ಶಕ್ತಿ ಹೆಚ್ಚಾಗ್ಲಿ ಅಂತ ಅಂದ್ಬಿಟ್ಟು ಆ ಆಯುರ್ವೇದಿಕ್ ಪಂಡಿತರ ಹತ್ರ ಹೋಗಿ ಪೌಡರ್ ಮಾಡಿಸ್ಕೊ ಬಂದಿದ್ದಲ್ಲ, ಸರಿ ತಗೋತಾ ಇದ್ದೀರಾ ತಾನೆ? ಅದನ್ನ ಮಾತ್ರ ಜ್ಞಾಪಿಸ್ಬೇಡ. 2 ಸತಿ ತಗೊಂಡು ವಾಂತಿ ಮಾಡ್ಕೊಂಡಿದೀನಿ. ಅಲ್ಲಿ ಡಬ್ಬಿ ಮುಚ್ಚಳವೇ ತೆಗ್ದಿಲ್ಲ. ಯಾವಾಗ ತಗೊಂಡ್ರಿ? ಎಲ್ಲಿತ್ತು ರೀ ಆ ಡಬ್ಬಿ? ಅದೇ ಕಡೆ ಶೆಲ್ಫ್ ಅಲ್ಲಿ ಇಟ್ಟಿದ್ಯಲ್ಲ ಬಿಳಿ ಡಬ್ಬ, ಅದೇ. ಅಯ್ಯೋ ಅದಾ? ಅದು ನಾನು ಮುಖಕ್ಕೆ ಫೇಸ್ ಪ್ಯಾಕ್ ಹಾಕೊಳ್ಳೋಕೆ ಅಂತ ಅಂದ್ಬಿಟ್ಟು ಬೇವಿನ ಪೌಡರ್ ಮಾಡಿಸಿಟ್ಟಿದ್ದೆ. ಕಣೆ, ಜ್ಞಾಪಕ ಶಕ್ತಿ ಜಾಸ್ತಿ ಬರ್ಲಿ ಅಂತ ಸ್ವಲ್ಪ ಜಾಸ್ತಿನೇ ತಿಂದು ಹುಚ್ಚ ಬಟ್ಟೆ ವಾಂತಿ ಮಾಡ್ಕೊಂಡಿದ್ದೀನಿ. ಅಲ್ಲ, ನೀನು ಬೇರೆ ಜಾಗ ಸಿಗ್ಲಿಲ್ಲ ನೀಡಕ್ಕೆ? ಇನ್ನೆಲ್ಲಿಡೋದು? ಸರಿ ಸರಿ ನೋಡು, ನನಗೆ ಡಿಸ್ಟರ್ಬ್ ಮಾಡಬೇಡ, ನಾನು ಓದ್ಕೋಬೇಕು. ದಯವಿಟ್ಟು ನೀನು ಇಲ್ಲಿಂದ ಒಳಗೋಗಮ್ಮ ಪ್ಲೀಸ್. ನಾನು ಗಂಡಸ್ರು ಈ ಜೋರಿಗೆ ಮಾತ್ರ ಏನು ಕಮ್ಮಿ ಇಲ್ಲ. ಗುಡ್ ಮಾರ್ನಿಂಗ್ ಸರ್. ಓಹೋ, ಗುಡ್ ಮಾರ್ನಿಂಗ್ ಜೆಂಟಲ್ಮ್ಯಾನ್, ಕೂತ್ಕೊಳ್ಳಿ. ಪ್ರೊಫೆಸರ್ ನಾನು ಯಾರು ಅನ್ಕೊಂಡ್ಬಿಟ್ಟಿದ್ದಾರೆ. ಸರ್, ನಾನು ಜೆಂಟಲ್ಮ್ಯಾನ್ ಅಲ್ಲ, ಪೋಸ್ಟ್ ಮ್ಯಾನ್. ಪೋಸ್ಟ್ ಮ್ಯಾನ್ ಜೆಂಟಲ್ಮ್ಯಾನ್ ತಾನೆ? ಹೇಳಿ ಹೇಳಿ. ಸರ್, ಕಾಫಿ ತಣ್ಣಗಾಗ್ತಿದೆ, ಕುಡಿಯೋದಿಲ್ವಾ? ಹೌದಲ್ವೇ, ಮರ್ತೇ ಹೋಯ್ತು ನೋಡಿ. ನೀವೇ ಕುಡೀರಿ, ಇಫ್ ಯು ಡೋಂಟ್ ಮೈಂಡ್ ಪ್ಲೀಸ್ ಕುಡೀರಿ. ಯಾಕೆ ಸರ್, ನೀವು ಕುಡಿಯಲ್ವಾ ಕಾಫಿ? ನಾನು ಹೇಳ್ತೀನಿ, ಫಸ್ಟ್ ಕ್ಲಾಸ್ ಕಾಫಿ ಮಾಡ್ತಾಳೆ, ಕುಡೀರಿ ಕುಡೀರಿ. ಬೆಳಗಿಂದ ಕಾಫಿ ಕುಡಿಲ್ಲ ಅಂದ್ರೆ ತಲೆ ಹಿಡ್ದಂಗಾಗಿತ್ತು. ಆಹಾ, ಇದೇ ಸರ್ ಹರಳೆಣ್ಣೆ ಸ್ಮೆಲ್ ಬರ್ತಾ ಇದೆ. ಅಯ್ಯೋ, ಮತ್ತೆ ಬಿಟ್ಟಿದೆ ನೋಡಿ. ನಾನು ಹೇಳ್ತಿ, ನನ್ನ ಹೊಟ್ಟೆ ಸರಿ ಇಲ್ಲ ಅಂತ ಕಾಫಿಯಲ್ಲಿ ಹರಳೆಣ್ಣೆ ಬೆರೆಸ್ಕೊಂಡಿದ್ದು ಫುಲ್ ಕುಡಿದ್ಬಿಟ್ರಾ? ಎಂತ ಕೆಲಸ ಮಾಡಿದ್ರಿ ಸರ್ ನೀವು? ತಗೊಳ್ಳಿ ನಿಮ್ ಟೆಲಿಗ್ರಾಮ್, ಹೊಟ್ಟೆ ಎಲ್ಲ ತೊಳಸ್ತಾ ಇದೆ. ಯಾಕ್ರಿ ಆತರ ಒದ್ದಾಡ್ತಿದ್ದೀರಾ? ಟೆಲಿಗ್ರಾಮ್ ಬಂದಿರೋದು ನನಗೆ, ಪರದಾಡ್ತಿರೋದು ನೀವು. ಕೊಡ್ರಿ ಟೆಲಿಗ್ರಾಮ್ನ. ಪೆನ್ನು ಪೆನ್ನಿಗೆ ಇಟ್ಬಿಟ್ಟೆ, ಪೆನ್ನು ತಗೊಳ್ಳಿ ಸರ್ ಪೆನ್ನು. ಬೇಗ ಇನ್ನೊಂದು ರುಜು ಮಾಡಿ. ನಾನೀಗ ಟೆಲಿಗ್ರಾಮ್ ಕೂಡ ಬಂದು ಟಾಯ್ಲೆಟ್ ಹುಡ್ಕೊಂಡು ಹೋಗ್ಬೇಕು. ಸಾರಿ ಸಾರಿ ಪೋಸ್ಟ್ ಮ್ಯಾನ್. ಪೋಸ್ಟ್ ಮ್ಯಾನ್ ಪೆನ್ನು, ಪೆನ್ ಪೆನ್. ಮೋಸ್ಟ್ಲಿ ಇವ್ರಿಗೂ ನಂತರ ಮರು ಅನ್ಸುತ್ತೆ. ಹೆಂಗೂ ನಮ್ಮ ಮನೇಲಿ ಇಷ್ಟು ಕ್ಯಾಪ್ಗಳಿದಾವಲ್ಲ, ಯಾವ್ದಕ್ಕೂ ಅಡ್ಜಸ್ಟ್ ಮಾಡ್ತೀನಿ. ಟೆಲಿಗ್ರಾಮ್ ಬೇರೆ ಬಂದಿದೆ, ಓದೋಣ ಅಂದ್ರೆ ಅದು ಎಲ್ಲಿ ಇಟ್ಬಿಟ್ಟಿದೀನಿ? ಸುಶಿ, ಲೇ ಸುಶಿ, ಸುಶಿ, ಏನ್ರಿ ಏನ್ ಹಿಂಗ್ ಹುಡುಕ್ತಾ ಇದ್ದೀರಾ? ಅದು ಎಲ್ಲಿ ಇಟ್ಬಿಟ್ಟಿದ್ದೀನಿ ಅನ್ನೋದನ್ನ ಮರ್ತ್ಬಿಟ್ಟಿದ್ದೀನಿ ಕಣೆ. ಏನು? ನಾನು ಏನ್ ಹುಡುಕ್ತಾ ಇದ್ದೀನಿ ಅನ್ನೋದನ್ನ ಮರ್ತ್ಬಿಟ್ಟಿದ್ದೀನಿ ನಾನು. ಅಯ್ಯೋ, ಕನ್ನಡಕನ? ಹೌದ್ ನೋಡು, ಕನ್ನಡಕ. ಅಯ್ಯೋ ಕಾರಣ ಅಲ್ಲೇ ಇದೆಯಲ್ರಿ ನಿಮ್ ಶರ್ಟಲ್ಲಿ. ಓಹೋ, ನಾನ್ ಮರಡಿಗಷ್ಟು ಬೆಂಕಿ ಹಾಕ ಎಷ್ಟು ಹುಡುಕಿಸ್ಬಿಡ್ತು ನೋಡು ನನ್ನ. ಬಾ, ಟೆಲಿಗ್ರಾಮ್ ಬಂದಿದೆ, ಬಾ. ಟೆಲಿಗ್ರಾಮ? ಏನ್ ಹೇಳು, ಓದಿಸ್ ಬೇಗ. ಫಾದರ್
ಎಕ್ಸ್ಪೈರ್ಡಾ? ಅಯ್ಯೋ ಸುಶಿ, ಅಪ್ಪ ಹೋಗ್ಬಿಟ್ರಂತೆ ಕಣೆ. ಅಯ್ಯೋ ಮಾವನವ್ರು ಹೋಗ್ಬಿಟ್ಟ. ಎಲ್ಲಿಂದ ಬಂದಿರೋದು ನೋಡ್ರಿ, ಯಾರಿಗೆ ಕಳ್ಸಿರೋದು? ಅದೇ ಕಣೆ ಪಾಂಡು, ನನ್ನ ಸೋದರತೆ ಮಗ ಹೈದರಾಬಾದಲ್ಲಿ ಇರ್ತಾನಲ್ಲ, ಅಪ್ಪನೂ ಅಲ್ಲೇ ತಾನೇ ಇರೋದು. ಅಯ್ಯೋ ಏನ್ರಿ ಆಗ್ಬಿಡ್ತು. ನಾವು ಹೋದ ತಿಂಗಳು ದೀಪಾವಳಿಗೆ ಹೋದಾಗ ಎಷ್ಟು ಚೆನ್ನಾಗಿ ಓಡಾಡ್ಕೊಂಡು ಗಟ್ಟಿ ಮುಟ್ಟಾಗಿದ್ರು. ಈ ತರ ಆಗೋಯ್ತಲ್ರಿ. ಅಯ್ಯೋ ತುಂಬಾ ದುಃಖ ಆಗ್ತಿದೆ ರೀ. ದುಃಖ ನನಗೂ ಆಗ್ತಿದೆ, ಏನ್ ಮಾಡಕ್ಕಾಗುತ್ತೆ? ಹಿಂಗ್ ದುಃಖ ಪಟ್ಕೊಂಡು ಕೂತ್ಕೊಳಕ್ಕಾಗತ್ತಾ? ಅಂದ್ರೂ ನಮ್ಮಪ್ಪ ಯೂನಿವರ್ಸಿಟಿಲಿ ದೊಡ್ಡ ಸಂಸ್ಕೃತ ಪಂಡಿತರು. ಅವ್ರ ಮಗ ಅಂತ ಹೇಳ್ಕೊಳಕ್ಕೆ ನನ್ಗೆ ಎಷ್ಟು ಹೆಮ್ಮೆ ಆಗ್ತಿತ್ತು ಗೊತ್ತಾ ಸುಶಿ? ಹೌದು ಹೌದು. ಈಗ ನೋಡು ಈ ಸುದ್ದಿ ಬಂದಿದೆ. ಸರಿ ಸರಿ, ಬೇಗ ಬೇಗ ಪ್ಯಾಕಿಂಗ್ ಮಾಡು. ಆಯ್ತು ಆಯ್ತು. ಸಾಯಂಕಾಲ ಊರಿಗೆ ಹೊರಡ್ಬೇಕು. ಅಷ್ಟರಲ್ಲಿ ನನ್ನ ಸ್ನೇಹಿತನಲ್ಲ ಭುಜಂಗ, ಅವ್ನು ಹೋಗಿ ಒಂದು ಲವ್ ಲೆಟರ್ ಕೊಟ್ಟು ಬರ್ತೀನಿ. ಲವ್ ಲೆಟ್ರಾ? ಓ ಅಲ್ಲ ಕಣೆ, ಅದೇನೇದು ಲೀವ್ ಲೆಟರ್ ಕೊಟ್ಟು ಬರ್ತೀನಿ. ಆಯ್ತು ಆಯ್ತು, ಸ್ವಲ್ಪ ಸುಧಾರಿಸ್ಕೊಂಡು ಹೋಗಿ. ಈಗ ತಾನೇ ಹರಳೆಣ್ಣೆ ಹಾಕ್ತಿದ್ದೀರೋ, ಹರಳೆಣ್ಣೆ ಹಾಕಿರೋ ಕಾಫಿ ಬೇರೆ ಕುಡ್ತಿದ್ದೀರಾ? ಅದೊಂದು ಎಡವಟ್ಟಾಗಿ ಹೋಗಿದೆ ಕಣೆ. ಯಾಕ್ರಿ, ಏನಾಯ್ತು? ಆ ಪೋಸ್ಟ್ ಮ್ಯಾನ್ ಬಂದಿದ್ನಲ್ಲ, ಅದ್ಯಾವುದೋ ಯೋಚನೆಯಲ್ಲಿ ಆ ಪೋಸ್ಟ್ ಮ್ಯಾನ್ಗೆ ಅದು ಹರಳೆಣ್ಣೆ ಬೆರೆಸಿರೋ ಕಾಫಿ ಕೊಟ್ಬಿಟ್ಟೆ. ಮುಂಡೆದು ಹಿಂಸೆ ಪಟ್ಕೊಂಡು ಓಡಾಯ್ತು ಪಾಪ. ಯಾಕ್ರಿ ಹಿಂಗ್ ಮಾಡಿದ್ರಿ? ನನ್ ಮಗು ಗೊತ್ತಿಲ್ವೇ, ನೀನ್ ಆ ಕಾಫಿಯಲ್ಲಿ ಹರಳೆಣ್ಣೆ ಬೆರೆಸಿರೋದೇ ಮರ್ತೋಗಿ ನನಗೆ ಕಾಫಿ ಅನ್ಕೊಂಡು ಕೊಟ್ಬಿಟ್ಟೆ. ಚೆನ್ನಾಗಿದ್ದಾಗಲೇ ಹೀಗೆ, ಇನ್ನು ತಂದೆ ಹೋಗಿರೋ ಸುದ್ದಿ ಬೇರೆ ಬಂದಿದೆ. ಇನ್ ಏನೇನ್ ಅಮಾಂತರ ಮಾಡ್ತಿರೋ ಏನೋ. ಆಯ್ತು, ಸ್ವಲ್ಪ ಜೋಪಾನವಾಗಿ ಹೋಗ್ಬನ್ನಿ. ಅಲ್ಲೇ ಯಾರ ಹತ್ರನೋ ಮಾತಾಡ್ತಾ ನಿಂತ್ಬಿಟ್ಬೇಡಿ, ನಾನು ಬೇಗ ರೆಡಿ ಆಗ್ತೀನಿ. ಆ ನಿಮ್ ಫ್ರೆಂಡ್ ಭುಜಂಗಂತೂ ಡಬಲ್ ಮಾರು, ಏನು ಕೆಪ್ಪ ಇರಲ್ಲ. ಅಲ್ಲ ಕಣೆ, ನಾವಿಬ್ರು ಯೂನಿವರ್ಸಿಟಿಲಿ ದೊಡ್ಡ ಪ್ರೊಫೆಸರು, ನೀನು ನಮ್ಮನ್ನೇ ಅನ್ಕೋತಿಯಲ್ಲ. ಸರಿ ಸರಿ, ಹೋಗ್ಬನ್ನಿ. ಹಾಗೆ ಅವ್ರ ಹೆಂಡತಿಗೆ ಹೇಳಿ ಇನ್ನೊಂದು 15 ದಿವಸ ನಾನು ಲೇಡೀಸ್ ಕ್ಲಬ್ಗೆ ಬರಲ್ಲ ಅಂತ ಮರಿಬೇಡಿ. ಇದಾಯ್ತು ನಿಂದು. ಅಪ್ಪ ಬೇಗ ಬೇಗ ಭುಜಂಗು ಕೊಡಕ್ ಒಂದು ಲೀವ್ ಲೆಟರ್ ಬರ್ಬಿಡ್ತೀನಿ. ಓ ದೇವ್ರೆ, ಎಂತ ದುಃಖ ಕೊಟ್ಬಿಟ್ಟಿಯಪ್ಪ. ಯಾವ್ದಕ್ಕೂ ಕೈ ಕಾಲೇ ಆಡ್ತಿಲ್ಲ. ಎಷ್ಟ್ ಸತಿ ಹೇಳಿದ್ದೆ BP ಇದೆ, ಮಾತ್ರೆ ತಗೊಳ್ಳಿ, ಚೆನ್ನಾಗಿರೋ ಡಾಕ್ಟರ್ ತೋರಿಸಿ ಅಂತ. ಈ ವಯಸ್ಸಾದವ್ರು ಕೇಳ್ಬೇಕಲ್ಲ. ಅಯ್ಯೋ, ಇಷ್ಟು ಕವರ್ಗಳು ಇಟ್ಟಿದ್ದೆ ನಾನು ಇದನ್ನ ಹಾಕಕ್ಕೆ. ಈ ಸುಶಿ ಅಂತೂ ಒಂದು ಜಾಗದಲ್ಲಿ ಇಟ್ಟಿರಲ್ಲ. ಎಲ್ಲಿಟ್ಟಿದ್ದಾಳೋ, ಒಳಗಡೆ ಏನಾದ್ರು ಇಟ್ಟಿದ್ದಾಳ ನೋಡ್ಕೊಂಡ್ ಬರ್ತೀನಿ ರೀ. ನಾವ್ ಇವತ್ತು ರಾತ್ರಿನೇ ಹೈದರಾಬಾದ್ ಹೋಗ್ಬೇಕು. ಎಲ್ಲ ಬೇಗ ಬೇಗ ಪ್ಯಾಕ್ ಮಾಡ್ಕೊಂಡ್ಬಿಡ್ತೀನಿ. ಅಲ್ಲ, ನಮ್ಮ ಮನೆಯವ್ರಿಗೂ ವಿಪರೀತ ಮರ್ಬು, ಏನು ಜ್ಞಾಪಕ ಇರಲ್ಲ. ಯಾರಾದ್ರೂ ಒಬ್ರು ಜ್ಞಾಪಿಸ್ತಾ ಇರ್ಬೇಕು. ಜ್ಞಾಪಸಕ್ಕೆ ಏನ್ ಮಾಡ್ಬೇಕು? ಏನಾದ್ರು ಐಡಿಯಾ ಮಾಡೋಣ. ಹಾ, ಈಗ ಮಾಡ್ತೀನಿ. ಇವರ ತಂದೆ ಸತ್ತಿದ್ದಾರೆ. ಇವರು ಇಂದೇ ಸಂಜೆಗೆ ಊರಿಗೆ ಹೋಗಬೇಕಾಗಿದೆ. ದಯವಿಟ್ಟು ಜ್ಞಾಪಿಸಿ. ಬೇಗನೆ ಮನೆಗೆ ಕಳಿಸಿ. ಇಂತಿ ಇವರ ಹೆಂಡತಿ. ಹಾ, ಸರಿಗಿದೆ. ಇದನ್ನ ತೆಗೆದು ಅವ್ರ ಕೋಟ್ಗೆ ಅಂಟಿಸ್ಬಿಡ್ತೀನಿ. ಇದನ್ನ ನೋಡಿದಂತಹ ಪುಣ್ಯಾತ್ಮರು ಅವ್ರನ್ನ ಬೇಗ ಮನೆ ಕಳ್ಸಿಕೊಡ್ತಾರೆ. ಇನ್ನೇನ್ ಮಾಡೋದು, ಇಂತಹ ಮರವಿನ ಮಹಾಪುರುಷರನ್ನ ಜ್ಞಾಪಿಸೋಕೆ ಇದೊಂದೇ ಐಡಿಯಾ ಉಳಿದಿರೋದು. ಬೇಗ ಬೇಗ ಭುಜಂಗು ಕೊಡಕ್ ಒಂದು ಲೀವ್ ಲೆಟರ್ ಬರ್ತಿದೀನಿ. ಈಗ ಹೋಗೋನ್ಗೆ ಕೊಟ್ಬಿಟ್ಟು ಬರ್ತೀನಿ. ಈ ಆಚೆ ತುಂಬಾ ಚಳಿ ಇದೆ, ತಗೊಳ್ಳಿ, ಈ ಕೋಟ್ ಹಾಕೊಂಡು ಹೋಗಿ. ಸರಿ ಕೊಡು, ನಾನು ಬರ್ತೀನಿ. ಅಯ್ಯೋ, ಲೀವ್ ಲೆಟರ್ ಮಾಡ್ಬಿಟ್ಟಲ್ರಿ. ಓ ಸರಿ ಸರಿ, ಕರೆಕ್ಟ್ ಕೊಡು, ನಾನು ಈಗ ಬರ್ತೀನಿ ಸುಶಿ. ಅಯ್ಯೋ, ಲೀವ್ ಲೆಟರ್ ತಗೊಂಡಿ ನೋಡಿ, ಕೋಟ್ ಮಾಡ್ಬಿಟ್ಟಿ. ಏನಾರು ಒಂದ್ ಮರಿತಾನೆ ಇರ್ತೀರಲ್ರಿ. ನನ್ನ ಕರ್ಮ, ಅದೇನ್ ಕೊಡ್ತೀಯೋ ಬೇಗ ಕೊಡು. ಸರಿ, ನಾನು ಈಗ ಬರ್ತೀನಿ. ಅಲ್ಲಿ ಲೀವ್ ಲೆಟರ್ ಕವರ್ಸ್ ಗಳಿದ್ದೀವಿ, ಎತ್ತಿಡು ಫಸ್ಟ್. ಆಯ್ತು, ಅಲ್ಲೇ ಯಾರ ಹತ್ರನೂ ಹರಟೆ ಹೊಡ್ಕೊಂಡು ನಿಂತ್ಬಿಡ್ಬೇಡಿ, ಬೇಗ ಹೋಗ್ ಬನ್ನಿ. ಅಯ್ಯೋ, ಒಂದ್ ಕಾಲ್ಗೆ ನನ್ ಚಪ್ಪಲಿ, ಇನ್ನೊಂದ್ ಕಾಲ್ಗೆ ಅವ್ರ ಚಪ್ಪಲಿ ಹಾಕೊಂಡು ಹೋಗಿದ್ದಾರೆ. ದೇವ್ರೇ, ಇವರಂಥ ಗಂಡನ್ ಕಟ್ಕೊಂಡು ನೀನೇ ನನಗ್ ಗತಿ. ಇದೇನಿದು, ನೀಟಾಗಿ ಡ್ರೆಸ್ ಮಾಡ್ಕೊಂಡು ಸ್ಟೈಲಾಗಿ ಪೇಪರ್ ಬರ್ತಾ ಕೂತ್ಬಿಟ್ರಲ್ಲ. ಸ್ನಾನ ಆಯ್ತಾ? ಸ್ನಾನ ಮಾಡಿದ್ರೆ ಯಾರಾದ್ರೂ ಡ್ರೆಸ್ ಮಾಡ್ಕೋತಾರೇನೆ? ಅಲ್ಲ ರೀ, ಬಚ್ಚನ್ ಮನೆಯಲ್ಲಿ ನೋಡಿಟ್ಟಿದ್ದು ಬಿಸಿನೀರು ಒಂದು ಡ್ರಾಪು ಚೆಲ್ಲಿಲ್ಲ. ಅದು ಹೇಗೆ ಸ್ನಾನ ಮಾಡಿದ್ರಿ? ಏನು, ಒಂದು ಡ್ರಾಪು ನೀರು ಚೆಲ್ಲಿಲ್ಲ? ಅದು ಹೇಗೆ ಮಾಡಿದೆ? ಅಯ್ಯೋ, ಬಚ್ಚನ್ ಮನೆಗೆ
ಹೋಗೋದೇ ಏನ್ರಿ ನೋಡೆ, ನಾವು ದೊಡ್ಡ ದೊಡ್ಡ ಪ್ರೊಫೆಸರ್ಗಳು ನೂರಾರು ಕಡೆ ಗಮನ ಇರುತ್ತೆ. ಇಂಥ ಸಣ್ಣ ಪುಟ್ಟ ವಿಷಯ ಎಲ್ಲ ಜ್ಞಾಪಕ ಇಟ್ಕೊಳ್ಳೋಕ್ಕಾಗಲ್ಲ. ಏನೀಗ ಒಂದಿನ ಸಾಯಂಕಾಲ ಕಾಲೇಜಿಂದ ಬಂದ್ಮೇಲೆ ಸ್ನಾನ ಮಾಡೋದಾಯ್ತು ತಾನೆ. ನನಗೆ ಸಾಯಂಕಾಲ ಅಂದ್ರೆ ಜ್ಞಾಪಕ ಬಂತು, ಸಂಜೆ ಬೇಗ ಬರ್ತೀನಿ, ಒಂದೊಳ್ಳೆ ಮೂವಿಗೆ ಹೋಗಿ ಬರೋಣ ಕಣೆ. ಏನು ಪಿಕ್ಚರ್ಗೆ ನಿಮ್ ಜೊತೆನಾ? ನಂದು ಬರಲ್ಲಪ್ಪ. ಯಾಕೆ ಎಷ್ಟು ಪ್ರೀತಿಯಿಂದ ಕರಿತಾ ಇದ್ದೀನಿ? ಯಾಕೆ ಬರಲ್ಲ ಅಂತೆ? ನಿಮ್ ಪ್ರೀತಿನೂ ಸಾಕು, ನಿಮ್ ಮರ್ವೇನು ಸಾಕು. ಅಲ್ಲ, ಲಾಸ್ಟ್ ಟೈಮು 2 ಕನಸು ಪಿಕ್ಚರ್ ನೋಡಕ್ಕೆ ಅಂತ ಹೋದಾಗ ಇಂಟರ್ವೆಲ್ ನಲ್ಲಿ ಪಾಪ್ಕಾರ್ನ್ ತರ್ತೀನಿ ಅಂತ ಹೋದವರು ನನ್ನ ಅಲ್ಲೇ ಮರೆತ್ಬಿಟ್ಟು ಒಬ್ಬರೇ ಮನೆಗೆ ನಡ್ಕೊಂಡು ಹೊಂಟೋದ್ರಿ. ನಾನಲ್ಲಿ ಕಾದು ಕಾದು ನಿಮ್ಗೋಸ್ಕರ ಎಲ್ಲ ಕಡೆ ಹುಡ್ಕಾಡಿ ವಾಪಸ್ ಮನೆಗೆ ಬರ್ಬೇಕಾಯ್ತು. ಫುಲ್ ಪಿಕ್ಚರು ನೋಡಕ್ ಸಿಗ್ಲಿಲ್ಲ. ನಾನು ಕೇಳಿಲ್ವ ನಾನು ಅವಾಗಲೇ ಜೊತೆಲಿ ಕರ್ಕೊಂಡು ಹೋದ್ ಹೆಂಡತಿನೇ ಮರ್ತೋಗ್ತೀರಂತೆ. ಇನ್ನೇನ್ ಆಗ್ತಾ ಇರುತ್ತೆ ನಿಮ್ಗೆ ಹೇಳಿ? ಅದಿಲ್ಲಿ ಬೆಳಗ್ಗೆ ಕಾಫಿ ಕುಡಿದ್ರು. ಕಾಫಿ ಕುಡಿದ್ನಾ ಇಲ್ವಾ ಜ್ಞಾಪಕ ಬರ್ತಲ್ಲ. ಯಾವ್ದಕ್ಕೋ ಒಂದು ಲೋಟ ಕಾಫಿ ಮಾಡ್ಕೊಂಡ್ ಬಂದ್ಕೊಡ್ತೀನಿ. ಆಯ್ತು, ಮಾಡ್ಕೊಂಡ್ ಬರ್ತೀನಿ. ಗುಡ್ ಮಾರ್ನಿಂಗ್ ಭುಜಂಗು. ಓ ಶ್ಯಾಮ, ಗುಡ್ ಮಾರ್ನಿಂಗ್. ಬಾಬಾ ಕೂತ್ಕೋ ಬಾ. ಏನಪ್ಪ ಏನ್ ಸಮಾಚಾರ? ಬೆಳಗ್ಗೆನೆ ಬಂದ್ಬಿಟ್ಟಿದ್ದೆ. ಏನ್ ಹೇಳಿ ಭುಜಂಗು, ವೆರಿ ಬ್ಯಾಡ್ ನ್ಯೂಸ್ ಕಣೋ. ಏನಾಯ್ತು? ನಮ್ ತಂದೆ ಹೋಗ್ಬಿಟ್ರಂತಪ್ಪ. ಹಾ, ಪ್ರೊಫೆಸರ್ ನಾರಾಯಣ್ ಹೋಗ್ಬಿಟ್ರಾ? ಏನ್ ಹೇಳ್ತಿದ್ಯಾ? ಏನಾಗಿತ್ತು? ನಾನೀಗ ಅನಾಥ ಆಗ್ಬಿಟ್ಟಿದೀನಿ ನೋಡು. ನೋಡು, ಸಮಾಧಾನ ಮಾಡ್ಕೋಪ್ಪ, ಸಮಾಧಾನ ಮಾಡ್ಕೋ. ಏನ್ ಮಾಡಕ್ಕಾಗುತ್ತೆ? ವಯಸ್ಸಾದವರು ಏನೋ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಕೇಳ್ಕೊಳ್ಳೋದು ಅಷ್ಟೇ ನಮ್ ಕೈಲಿದೆ. ನಾನು ಇವತ್ತು ಸಾಯಂಕಾಲ ಊರಿಗೆ ಹೊರಡ್ತಾ ಇದ್ದೀನಿ. ಕಾಲೇಜ್ ತನಕ ಹೋಗಿ ಪ್ರಿನ್ಸಿಪಲ್ಗೆ ವಿಷಯ ತಿಳಿಸೋಷ್ಟು ನಂಗೆ ಟೈಮ್ ಇಲ್ಲ. ದಯವಿಟ್ಟು ಈ ಲೀವ್ ಲೆಟರ್ನ ಅವ್ರಿಗೆ ಕೊಟ್ಬಿಟ್ಟು ನೀವು ವಿಷಯ ತಿಳಿಸ್ಬಿಡ್ತೀಯಾ? ಆಯ್ತಾಯ್ತು. ಆಕ್ಚುಲಿ ನಮ್ ಪ್ರಿನ್ಸಿಪಾಲ್ಗೂ ನಿಮ್ ತಂದೆ ಪ್ರೊಫೆಸರ್ ಆಗಿದ್ರಂತೆ. ಯಾವಾಗ್ಲೂ ಜ್ಞಾಪಿಸ್ಕೊತಾ ಇದ್ರು, ಎಂಥ ಮೇಧಾವಿ, ಎಷ್ಟು ಒಳ್ಳೆ ಮನುಷ್ಯ. ಛೇ, ಅವ್ರಿಗೂ ಈ ವಿಷಯ ಕೇಳಿ ಬಹಳ ದುಃಖ ಆಗುತ್ತೆ ಕಣಪ್ಪ. ಸರಿ, ನಾನು ಹೊರಡಕ್ಕೆಲ್ಲ ವ್ಯವಸ್ಥೆ ಮಾಡ್ಕೋಬೇಕು ಭುಜಂಗು. ನಿನ್ ಜೊತೆ ನಾನೀಗ ಮಾತಾಡ್ತಾ ಕುತ್ಕೊಂಡ್ರೆ ನನ್ ಟೈಮ್ ಇಲ್ಲ. ದಯವಿಟ್ಟು ನೀನ್ ತಪ್ಪು ತಿಳ್ಕೊಬೇಡ. ಇಲ್ಲಿಂದ ನೀನು ಹೊರಡು, ನನಗೆ ತುಂಬಾ ಕೆಲಸ ಇದೆ. ಇಲ್ಲ, ಅರ್ಥ ಆಗುತ್ತಪ್ಪ. ನಾನು ನಿಮ್ಗೆ ಡಿಸ್ಟರ್ಬ್ ಮಾಡಲ್ಲ. ನಾನು ಹೊರಡ್ತೀನಿ. ಇವತ್ತೇ ಕಾಲೇಜ್ ಹೋಗಿ ಪ್ರಿನ್ಸಿಪಾಲ್ಗೆಲ್ಲ ಹೇಳ್ಬಿಟ್ಟು ಇವತ್ತೇ ಸಾಯಂಕಾಲ ಒಂದು ಕಂಡೋಲೆನ್ಸ್ ಮೀಟಿಂಗ್ ಅರೇಂಜ್ ಮಾಡ್ಬಿಡ್ತೀನಿ. ನೀನು ಊರಿಗೆ ಹೋಗ್ಪಾಪ. ಜೋಪಾನ. ನಿಮ್ ತಾಯಿಗೆ ನಾನು ಕೇಳಿದೆ ಅಂತ ಹೇಳು. ಅವ್ರಿಗೂ ಸಮಾಧಾನ ಮಾಡು. ವಯಸ್ಸಾದವ್ರು ಪಾಪ ಚೆನ್ನಾಗಿ ನೋಡ್ಕೊ. ದೇವ್ರೆ, ತುಂಬಾ ಸಂಕಟ ಆಗ್ತಾ ಇದೆ. ಏನ್ ಮಾಡೋಕ್ಕೂ ತೋಚ್ತಾ ಇಲ್ಲ. ಏನ್ ಮಾಡ್ಲಿ? 2 ನಿಮಿಷ ಕುತ್ಕೊಂಡು ಆರಾಮಾಗಿ ಸುಧಾರಿಸ್ಕೋತೀನಿ. ಇದೇನಿದು? ನೀಟಾಗಿ ಡ್ರೆಸ್ ಮಾಡ್ಕೊಂಡು ಕೂತಿದ್ರು. ಕಾಲೇಜ್ ಹೋಗಕ್ಕೆ ಲೇಟ್ ಆಗ್ಲಿಲ್ವಾ? ಪ್ರೊಫೆಸರ್ ಶ್ಯಾಮರಾವ್ ಅವರು ಇವ್ರು ಯಾವಾಗ ಬಂದ್ರು? ಇಲ್ಲಿ ಕೂತಿದ್ದ ನಮ್ ಯಜಮಾನ್ರೆಲ್ಲೋದ್ರು? ಏನೋ ಅನಾಹುತ ಆಗಿದೆ. ಸ್ವಲ್ಪ ಎಪ್ಸಿ ಕೇಳ್ತೀನಿ. ಸರ್, ಓಹೋ, ರಾಧಾ ಅವರು ಬನ್ನಿ ಬನ್ನಿ ಕೂತ್ಕೊಳ್ಳಿ. ಸುಶಿ ಒಳಗಿದ್ದಾರೆ, ಕರೀ. ಸುಶಿ, ಲೇ ಸುಶಿ. ನಾನ್ ನಿಮ್ ಮನೆಗೆ ಬಂದಿಲ್ಲ, ನೀವು ನಮ್ಮನೆಗೆ ಬಂದಿದ್ದೀರಾ. ಇದು ನಮ್ಮನೆ. ಏನು ಇದು ನಿಮ್ಮನೆನಾ? ಇಲ್ಲಿ ಕೂತಿದ್ದ ನಮ್ಮ ಯಜಮಾನ್ರೆಲ್ಲೋದ್ರು ಸರ್? ಎಂತ ಆಭಾಸ ಆಗೋಯ್ತು. ಅಂದಾಗೆ ಈ ಭುಜಂಗೆ ಹೊರಟೋದ? ಅವರ ಮರ್ವೆನಲ್ಲಿ ನಿಮ್ಗಿಂತ ಒಂದ್ ಕೈ ಜಾಸ್ತಿನೇ. ಐ ವೆರಿ ಸಾರಿ ರಾಧಾ ಅವರೇ. ನಮ್ಮ ತಂದೆ ದುಃಖದಲ್ಲಿ ನನ್ನ ಮರು ಇನ್ನೂ ಜಾಸ್ತಿ ಆಗ್ಬಿಟ್ಟಿದೆ ನೋಡಿ. ಏನು, ನಿಮ್ ತಂದೆಯವರು ಹೋಗ್ಬಿಟ್ರಾ? ಏನಾಗಿತ್ತು ಸರ್? ಏನೂ ಗೊತ್ತಿಲ್ಲ. ಟೆಲಿಗ್ರಾಮ್ ಬಂದಿತ್ತು, ವಿಷಯ ಗೊತ್ತಾಗಿದೆ. ಡೀಟೇಲ್ಸ್ ಏನೂ ಗೊತ್ತಿಲ್ಲ ನೋಡಿ. ಅಯ್ಯೋ, ಅಂದಾಗೆ ಈ ವಿಷಯ ತಿಳ್ಸಕ್ಕಂತೇನೆ ನಾನು ಇಲ್ಲಿಗೆ ಬಂದಿದ್ದೆ. ಈ ಭುಜಂಗು ಜೊತೆ ಮಾತಾಡಿದ್ಮೇಲೆ ಇದು ನಂದೇ ಮನೆ ಅಂತ ಇಲ್ಲೇ ಕುತ್ಕೊಂಡ್ಬಿಟ್ಟೆ. ಇನ್ನೂನು ತನ್ನ ಮನೆ ಅಂತ ಇನ್ಯಾವ ಮನೆ ಹುಡ್ಕೊಂಡು ಹೋದ್ರು? ನೋಡಿ ರಾಧಾ ಅವರೇ, ನಾನು ಸುಶೀಲಾ ಸಂಜೆ ಟ್ರೈನ್ಗೆ ಹೈದರಾಬಾದಿಗೆ ಹೊರಡ್ತಾ ಇದ್ದೀವಿ. ಅವಳು 15 ದಿನ ಮಹಿಳಾ ಸಮಾಜಕ್ಕೆ ಬರಕ್ಕಾಗಲ್ಲ, ಅವ್ರಿಗೆ ವಿಷಯ ತಿಳಿಸು ಅಂತ ತಿಳ್ಸಕ್ ಹೇಳಿದ್ದಾಳೆ. ಆಯ್ತು ಬಿಡಿ, ನಿಧಾನಕ್ಕೆ ಬರ್ಲಿ. ನಾವಿವತ್ ಸಂಜೆನೆ ಮಹಿಳಾ ಸಮಾಜದಲ್ಲಿ ನಿಮ್ ತಂದೆ ಸ್ಮರಣಾರ್ಥ ಒಂದು ಸಂತಾಪ ಸೂಚಕ ಸಭೆಯನ್ನು ನಡೆಸ್ತೀವಿ. ನಾನು ಬರ್ತೀನಿ ರಾಧಾ ಅವರೇ. ಆಯ್ತು.
ಹೋಗ್ ಬನ್ನಿ ಜೋಪಾನ. ಅಯ್ಯೋ ದೇವ್ರೆ, ಒಂದು ಕರಿ ಚಪ್ಪಲಿ, ಒಂದು ಕೆಂಪು ಚಪ್ಪಲಿ. ಓಹೋ, ಒಂದು ಪ್ರೊಫೆಸರ್ ಸಾಹೇಬ್ರದು, ಒಂದು ಸುಶೀಲಾದು. ಅದನ್ನೂ ಇಲ್ಲೇ ಬಿಟ್ಟು ಹೋದ್ರು. ಇಂಥ ಗಂಡಂದ್ರನ್ನ ಕಟ್ಕೊಂಡು ನಂದು ಸುಶೀಲಾದು ಅದೃಷ್ಟನೇ ಅದೃಷ್ಟ. ನಾನು ಎಲ್ಲಿಂದ ಬಂದೆ? ಈ ರಸ್ತೆಯಲ್ಲಿ ಯಾಕೆ ಬರ್ತಾ ಇದ್ದೀನಿ? ಎಲ್ಲಿ ಹೋಗ್ಬೇಕು? ಛೇ, ಏನು ಗೊತ್ತಾಗ್ತಿಲ್ಲಪ್ಪ. ಇದೇನಿದು ನಮ್ ಬುದ್ಧಿಯವರು ಇಲ್ಲಿದ್ದಾರಲ್ಲ? ಮೊದಲೇ ಬರ್ಬೋದು, ಅದೇ ಮನಸ್ಸಿಲ್ ಬಂದ್ ನಿಂತವ್ರು ಏನೋ. ಇದೇನಿದು ಬೆನ್ನಿಂದ ಬರ್ಕೊಂಡ್ ಬಂದವ್ರೆ? ಅಯ್ಯೋ ಪಾಪ, ನಮ್ ಬುದ್ಧಿಯವ್ರ ತಂದೆ ತೀರ್ಕೊಂಡವ್ರಂತೆ. ಇವತ್ತು ರಾತ್ರಿನೇ ಊರಿಗೆ ಹೋಗ್ಬೇಕಂತೆ. ಹಾಗಂತ ಗೆಪ್ತಿ ಮಾಡಕ್ಕೆ ಅಮ್ಮಾರ್ ಬರ್ದವ್ರೆ. ಎಲ್ಲೋ ದುಃಖದಲ್ಲಿ ಏನೋ ಯೋಚನೆ ಮಾಡ್ತಾ ನಿಂತಾರಂತ ಕಾಣ್ತೈತೆ. ನಾನಾದ್ರೂ ಬಸ್ಸಿ ಗೆಪ್ತಿ ಮಾಡ್ತೀನಿ. ಬುದ್ಧಿ ಬುದ್ಧಿ, ಓ ಏನ್ ಬುದ್ಧಿ ಇಲ್ಲೇ ನಿಂತ್ಬಿಟ್ರಿ? ಏನ್ ಮುನಿಯಮ್ಮ, ಏನ್ ಕರಿಯಮ್ಮ? ಅಯ್ಯೋ ಬುದ್ಧಿ, ನಾನು ಕರಿಯಮ್ಮ ಅಲ್ಲ, ನಾನು ಮುನಿಯಮ್ಮ. ಕರೆಕ್ಟ್, ನೀನೇ ಮುನಿಯಮ್ಮ. ಕನ್ಫ್ಯೂಸ್ ಆಗೋಯ್ತು. ಏನು ಯಾವ ಕಡೆ ಹೊರಟಿ? ಆಲಕ್ಕಕ್ಕೆ ಬುದ್ಧಿ, ನೀವೇನ್ ಬುದ್ಧಿ ಈ ಕಡೆ? ಅದೇ ನೋಡು, ನನಗೆ ಗೊತ್ತಾಗ್ತಾ ಇಲ್ಲ. ಬೆಳಗ್ಗೆ ಮನೇಲಿ ಪೇಪರ್ ಓದ್ತಾ ಕೂತಿದ್ದೆ. ಶ್ಯಾಮ ಬಂದವನು ಅವ್ರ ಅಪ್ಪ ಸತ್ತಿರೋ ವಿಷಯ. ಅಯ್ಯೋ ಬುದ್ಧಿ, ಸತ್ತಿದ ಅವರಪ್ಪ ಅಲ್ಲ, ನಿಮ್ಮಪ್ಪನೇ. ಏನೇ ಹೇಳಿದ್ಯಾ? ಬುದ್ಧಿಗಿದ್ದಿ ಇದೆಯಾ ಅಲ್ವಾ ನಿಮ್ಗೆ? ನಮ್ಮಪ್ಪ ಯಾಕೆ ಸಾಯ್ತಾರೆ? ಊರಲ್ಲಿ ಗಟ್ಟಿ ಚೆನ್ನಾಗಿದ್ದಾರೆ. ಅಯ್ಯೋ ಇಂಥ ಮರುವಿಗೆ ಏನಪ್ಪ ಹೇಳೋದು? ಬುದ್ಧಿ, ಸತ್ವಾಗ್ಲೂ ಸತ್ತಿರೋದು ನಿಮ್ಮಪ್ಪನೇ. ಇವತ್ತು ರಾತ್ರಿನೇ ನೀವು ಊರಿಗೆ ಹೋಗ್ಬೇಕು. ಯಾರು ಹೇಳಿದ್ ನಿಂಗೆ? ಅಮ್ಮೋರೆ ಬುದ್ಧಿ, ನಿಮ್ಗೆ ಗೆಪ್ತಿ ಮಾಡಕ್ ಹೇಳೋರೆ. ಬೇಗ ಊರಿಗೆ ಹೋಗಿ. ನಾನೇ ನಾಲ್ಕು ಹೋಯ್ತೀನಪ್ಪ. ಇದೇನಪ್ಪ ಹಿಂಗಾಗೋಯ್ತು? ನಮ್ಮಪ್ಪನ ಹೋಗಿರೋದು. ಏನಿದು, ಏನು ಗೊತ್ತಾಗ್ತಾನೆ ಇಲ್ವಲ್ಲ. ಓ ನಮಸ್ಕಾರ ಭುಜಂಗು ಅವರೇ, ಕಾಲೇಜಿಗೆ ಹೊರಟ್ರಾ? ಓ ನಮಸ್ಕಾರ ಶಾಸ್ತ್ರಿಗಳೇ, ನೀವು ಸಿಕ್ಕಿದ್ ಬಹಳ ಒಳ್ಳೇದಾಯ್ತು ನೋಡಿ. ಯಾಕೆ ಮನೆಯಲ್ಲಿ ಪೂಜೆ ಗೀಜೆ ಅಂದ್ರೆ ಇಟ್ಕೊಂಡಿದ್ದೀರೆ? ಪೂಜೆ ಅಂತ ಅಲ್ಲ, ನೀವು ಹೋದ್ಸತಿ ಪೂಜೆ ಮಾಡಿಸಿದ್ರಲ್ಲ, ಅದ್ರ ದುಡ್ಡು ಕೊಡೋದಕ್ಕೆ ಮರ್ತೋಗಿತ್ತು. ಬಹಳ ಮರವಾಗ್ಬಿಟ್ಟಿದೆ ಈ ನಡುವೆ. ಏನ್ ತಿಳ್ಕೊಬೇಡಿ, ತಗೊಳ್ಳಿ. ಅದೆಲ್ಲ ಆಗತ್ತೆ ಬಿಡಿ, ಪರವಾಗಿಲ್ಲ. ರಾಯರಿಗೆ ಮರವು ಜಾಸ್ತಿ ಆದಷ್ಟು ನನಗೆ ಲಾಭ. ಇದು ಸೇರಿ 4ನೇ ಸತಿ ದಕ್ಷಿಣೆ ಕೊಡ್ತೀನಿ. ಎಲ್ಲ ದಕ್ಷಿಣೆ ಕೊಡ್ತಾನೆ ಇರ್ತಾರೆ. ಜನ ಸಿಕ್ಬಿಟ್ಟು ನೋಡಿ, ಜೀವನ ಆರಾಮವಾಗಿರುತ್ತೆ. ಏನ್ ಇದೆ ಸಮಾಚಾರ? ಏನ್ ತಂದೆ ಶಾಸ್ತ್ರಿಗಳೇ, ನಮ್ಮ ಅಪ್ಪ ಹೋಗ್ಬಿಟ್ಟಿರುತ್ತೆ. ಯಾರಿಗಿದು? ಹಾಲಿನ ಮುನಿಯಮ್ಮ ಹೇಳಿದ್ಲು. ನಿಮ್ಮ ಒಪ್ಪ ಸತ್ತಿರೋ ವಿಷಯ ಅಲ್ಲಿ ಮುನಿಯಮ್ಮ ಹೇಳಿಲ್ಲ. ವಿಷಯ ಏನು ನೋಡಿ ಗೊತ್ತಾಯ್ತು? ಏನು ಗೊತ್ತಾಗ್ತಾ ಇಲ್ಲ. ಏನಿದೆ ಸ್ವಲ್ಪ ತಿರುಗಿ. ಇಂಥ ಮರುವಿನ ವ್ಯಕ್ತಿನ ನನ್ನ ಜೀವನದಲ್ಲೇ ನೋಡಿಲ್ಲ. ಏನ್ ನನ್ನ ಏನೋ ನೋಡ್ಕೊಂಡು ಮಾತಾಡ್ತಿದ್ದೀರಾ? ಏನಾಯ್ತು ಶಾಸ್ತ್ರಿಗಳೇ? ಏನಿಲ್ಲ ರಾಯ್ರೆ, ತುಂಬಾ ದುಃಖ ಆಗ್ತಿದೆ. ದೇವ್ರಂತ ಮನುಷ್ಯ ನಿಮ್ ತಂದೆ. ಮತ್ತೆ ಮುಂದಿನ ಕಾರ್ಯಗಳೆಲ್ಲ ಅದೇ ನೋಡಿ, ದೊಡ್ಡ ಯೋಚನೆ ಆಗ್ಬಿಟ್ಟಿದೆ. ನಮ್ಮ ಹಳ್ಳಿಲೋ ಈ ತಿಥಿ ಕಾರ್ಯ ಮಾಡ್ಸಕ್ಕೆ ಒಬ್ರು ಸರಿಯಾಗಿ ಪುರೋಹಿತರೇ ಇಲ್ಲ. ಏನ್ ಮಾಡ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅದ್ಯಾಕೆ ಯೋಚನೆ ಮಾಡ್ತೀರಿ? ನಾನಿಲ್ವೇ? ನಾನಿದ್ದೆ ಎಲ್ಲ ಕಾರ್ಯಗಳನ್ನ ಸಾಂಬಾಗ್ ಮಾಡ್ಕೊಡ್ತೀನಿ. ಅಷ್ಟು ಮಾಡ್ಕೊಡಿ ಶಾಸ್ತ್ರಿಗಳೇ. ನೀವೇ ಮುಂದೆ ನಿಂತು ಎಲ್ಲ ಕಾರ್ಯ ಅಚ್ಚುಕಟ್ಟಾಗಿ ಮಾಡ್ಕೊಡಿ. ದುಡ್ಡಿನ ವಿಷಯ ಏನು ಯೋಚನೆ ಮಾಡಬೇಡಿ. ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ನಾನು ನೋಡ್ತೀನಿ ನಿಮ್ಮನ್ನ. ಸರಿ ಸರಿ ಆಯ್ತು ರಾಯ್ರೆ. ಬೆಳಿಗ್ಗೆ ಯಾರು ಮುಖ ನೋಡಿದ್ದು ಗೊತ್ತಿಲ್ಲ. ಅಕ್ಕಿ ಸಿಕ್ಬಿಟ್ರು ಚೆನ್ನಾಗಿ ವಸೂಲಿ ಮಾಡ್ಬೋದು. ಸರಿ ಸರಿ ರಾಯ್ರೆ, ನಾನಿನ್ನು ಹೊರಡ್ತೀನಿ. ಬೇಗ ತಯಾರು ಮಾಡ್ಕೊ, ಆದಷ್ಟು ಬೇಗ ನಿಮ್ಮೂರಿಗೆ ಬರ್ತೀನಿ. ಏನಪ್ಪ ಹಿಂಗಾಗೋಯ್ತು? ನಾನು ಹೋಗ್ತೀನಿ ಮನೆಗೆ. ಇದೇ ನಮ್ಮನೆ. ನಾನು ಇಲ್ಲೇ ಕೂತಿಯಾಗಲ್ಲ, ಇದೇ ನಮ್ಮನೆ ಅಂತ ಕನ್ಫರ್ಮ್ ಆಯ್ತು ಅಲ್ವೇ? ಶ್ಯಾಮ ಅಮ್ಮ ಇರ್ಲಿ, ನೀವೇನು ಹೋಗಿದ್ರಿ?
ಅದೊಂದು ಎಡವತ್ತಾಯ್ತು. ಆ ಬೆಳಗ್ಗೆ ಶ್ಯಾಮ ಬಂದವನು ಮಾತಾಡ್ತಾ ಕೂತ್ಕೊಂಡು ಆಮೇಲೆ ಚಿಕನ್ ಹಾಕೋಣ ಹೋಗ್ಬಾ ಅಂದ್ಬಿಟ್ಟ. ನಾನು ಮಟ್ಬಿಟ್ಟು ಹೋದೆ. ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು, ಅಯ್ಯೋ ಇದು ನಮ್ಮನೆ ಅಂತ ವಾಪಸ್ ಬಂದೆ. ಸದ್ಯ ನಾನು ನಿಮ್ಮ ಹೆಂಡತಿ ಅಂತ ಆದ್ರೂ ನಗ್ತಾ ಇದೆಯಾ ಇಲ್ವೋ? ನೀನ್ ನನ್ನ ಹೆಂಡತಿ ಅಂತ ಮರೆಯುವಷ್ಟು ಪೆದ್ದೇನೆ ನಾನು. ಈ ಮನೆಗಾರೆ ಬಾಯಿಂದ ಜ್ಞಾಪಿಸಕ್ಕೆ ನೀನ್ ಜ್ಞಾಪಿಸ್ತಿಯಲ್ಲ. ಏನ್ ನಿಮ್ಮ ಮಾತಿನ ಅರ್ಥ? ನಾನೇನ್ ಪದೇ ಪದೇ ನಾನ್ ನಿಮ್ಮ ಹೆಂಡತಿ ಅಂತ ಜ್ಞಾಪಿಸ್ತಾ ಇರ್ಬೇಕಾ ನಿಮ್ಗೆ? ಇಲ್ಲಿ ನೀ ತುಂಬಾ ಮಾತಾಡ್ಬೇಡ. ನೀನ್ ಮಾಡಿದ್ ಸರಿನಾ ಈಗ? ನಾನೇನ್ರಿ ಮಾಡ್ದೆ? ನೀನ್ ಮಾಡ್ದೆ ಅಂತ ಕೇಳ್ತಿಯಲ್ಲ. ನಮ್ಮ ಅಪ್ಪ ಸತ್ತಿದ ವಿಷಯನ ನನ್ಗೆ ಹೇಳ್ದ, ಮುನಿಯಮ್ಮನ ಕೈಲಿ ಕಳಿಸಿದ್ಯಲ್ಲ, ಇದು ಸರಿನಾ? ನಿಮ್ಮಪ್ಪ ಎಲ್ರಿ ಸತ್ತಿದ್ದಾರೆ? ಸತ್ತಿರೋದು ಶ್ಯಾಮರಾವ್ ತಂದೆ. ಶ್ಯಾಮನ್ ತಂದೆನಾ? ಮತ್ತೆ ಆ ಮುನಿಯಮ್ಮ ಯಾಕೆ ಸುಳ್ಳು ಹೇಳಿದ್ಲು? ಸುಳ್ಳೋ ಅಲ್ವೋ ಅದಿರ್ಲಿ, ಈ ಕೋಟ್ ಯಾರು ಹಾಕೊಂಡ್ ಬಂದಿದ್ದೀರಾ? ನಂದೇ ಇಲ್ವೇನೆ ಕೊಟ್ಟಿದ್ದು? ಅಲ್ಲ ರೀ, ನಿಮ್ ಕೋಟ್ ಅಲ್ಲ. ಹೋದ್ ವಾರನೇ ನೀವು ಕಳ್ಕೊಂಡ್ ಬಂದ್ರಿ. ಎಲ್ಲಿ ತಿರುಗಿ ನೋಡೋಣ, ಏನೋ ಚೀಟಿ ಬೇರೆ ಬರ್ತಿದೆ. ಇವರ ತಂದೆ ಸತ್ತಿದ್ದಾರೆ, ಇವತ್ತೇ ಸಂಜೆ ಊರಿಗೆ ಹೊರಡಬೇಕು. ಇವರ ಹೆಂಡತಿ. ಯಾರು ಈ ಕೋಟು? ಕೋಟ್ ನಂದೇ ಕಣೆ ಇದು. ನಿಮ್ ಕೋಟ್ ಅಲ್ಲ ರೀ, ನೀವು ಕಳ್ಕೊಂಡ್ ಬಂದ್ರಿ ಹೋದ ವಾರನೇ. ಎಲ್ಲಿ ಸಿಕ್ತು ಹೇಳಿ ನಿಮ್ಗೆ? ಇಲ್ಲೇ ಇತ್ತಲ್ಲೇ ಚೇರ್ ಮೇಲೆ. ಓಹೋ, ಈಗ ಗೊತ್ತಾಯ್ತು. ಇದು ನಿಮ್ ಫ್ರೆಂಡು ಶ್ಯಾಮರಾವ್ ಅವ್ರದ್ದು ಇರ್ಬೇಕು. ಅವ್ರ ಹೆಂಡತಿ ಎಲ್ ತನ್ನ ಗಂಡ ಸಂಜೆ ಊರ್ಗ್ ಹೋಗೋದು ಮರ್ತೋಗ್ತಾರೋ ಅಂದ್ಬಿಟ್ಟು ಚೀಟಿ ಬೇರೆ ಅಂಟಿಸಿದ್ದಾರೆ. ಈ ಶ್ಯಾಮನ್ ಹಾಳಾದ ಮರವೆಯಿಂದ ಊರಿನ ಜನ ಎಲ್ಲ ನಮ್ಮಪ್ಪ ಸತ್ತೇವೆ ಅಂತ ನನ್ನೇ ಕನ್ಫ್ಯೂಸ್ ಮಾಡ್ಬಿಟ್ರು. ಅಲ್ಲ ಇವ್ನಿಗೆ ಏನ್ ದರಿದ್ರ ಮರವು ಅಂತೇಳಿ ಹಾಕೊಂಡೆ ಕೋಟೆ ಮರ್ಕೋಬಿಡಲ್ಲ. ನೀವೇನ್ ಮರ್ವೇಲ್ ಕಡಿಮೆ ಇಲ್ಲ ಬಿಡಿ. ಅವ್ರು ಕೋಟ್ ಮರ್ತ್ರೆ ನೀವು ಮನೇನೇ ಮರ್ತರಂತೆ. ಸಾರಿಪ್ಪ, ಸದ್ಯ ನಮ್ಮಪ್ಪ ಸತ್ತಿಲ್ವಲ್ಲ ಅಷ್ಟು ಸಾಕಪ್ಪ ನಂಗೆ. ಥ್ಯಾಂಕ್ ಯು ದೇವ್ರೆ. ರಸ್ತೆ ನೀನು ಗಡಿಬಿಡಿ ಮಾಡ್ಕೊಂಡ್ ಬಂದಿಲ್ಲ ತಾನೇ? ಅಯ್ಯೋ ಅದೊಂದು ಎಡವಟ್ಟಾಗೋಯ್ತಲ್ಲೇ. ಆ ಶಾಸ್ತ್ರಿಗಳನ್ನ ಅಪ್ಪ ಸತ್ತಿದ್ದಾರೆ ಅಂದ್ಬಿಟ್ಟು ಊರ್ಗೆ ಎಳ್ಳು ತರಬೆ ಸಮೇತ ಹೋಗಿ ಅಂತ ಹೇಳ್ಬಿಟ್ಟೆ. ಕೆಲಸ ಮಾಡಿದ್ರಿ ಮೊದ್ಲೇ ನಿಮ್ಮಪ್ಪ ಕೋಪ ಬೇರೆ ಜಾಸ್ತಿ. ಇನ್ನ ಶಾಸ್ತ್ರಿಗಳು ಎಳ್ಳು ದರ್ಬೆ ಅದನ್ನ ತಗೊಂಡ್ ಹೋದ್ರೆ ಆ ದರ್ಬೆ ಕಟ್ಟಲ್ಲೇ ಹಾಕಿ ಕಳಿಸ್ತಾರಷ್ಟೇ. ಓ ತಾಳು, ಅವರು ಇನ್ನೂ ಬಸ್ ಸ್ಟ್ಯಾಂಡ್ ಅಲ್ಲಿ ಇರ್ತಾರೆ, ಹೊರಟಿರಲ್ಲ. ಹೋಗ್ಬಿಟ್ಟು ಅವ್ರನ್ನ ತಡದ್ಬಿಟ್ಟು ಬರ್ತೀನಿ. ಕಾಲೇಜ್ಗೆ ರಜಾ ಹಾಕಿದ್ದೀರಾ ಇವತ್ತು? ರಜಾನೂ ಇಲ್ಲ ಏನಿಲ್ಲ. ನೀನ್ ರಜಾ ಅಂದ್ರೆ ಜ್ಞಾಪಕ ಬಂತು. ಆ ಶ್ಯಾಮ ಬೇರೆ ರಜಾ, ಅದೇ ಲೀವ್ ಲೆಟ್ರ್ ಕೊಟ್ಟು ಹೋಗಿದ್ದ ಕೊಡಕ್ಕೆ. ಎಲ್ಲ ಐತೆ ಆ ಲೀವ್ ಲೆಟ್ರು ಹೋಟೆಲ್ ಐತೆ. ನೀನು ಹೋಗ್ಬಿಟ್ಟು ಶಾಸ್ತ್ರಿಗಳನ್ನ ತಡೆದ್ಬಿಟ್ಟು ಕಾಲೇಜ್ಗೆ ಹೋಗಿ ಲೀವ್ ಲೆಟ್ರ್ ಕೊಟ್ಬಿಟ್ಟು ನಾನು ಅಟೆಂಡ್ ಮಾಡ್ಕೊಂಡು ಬರ್ತೀನಿ. ಫಸ್ಟ್ ತಿಂಡಿ ಕೊಡಮ್ಮ, ಹೊಟ್ಟೆ ಬೇರೆ ಉರಿತಾ ಹಸಿತಾ ಇಲ್ಲ. ಸತ್ಯ ಅದಾದ್ರು ನಕ್ಕ ಇದೆಯಲ್ಲ. ಹೊಟ್ಟೆ ಹಸಿತಲ್ಲ, ಜ್ಞಾಪಕ ಬಂದೇ ಬರುತ್ತೆ. ಮತ್ತೆ ಅವ್ರ ಹೆಂಡತಿ ಸುಶೀಲಾ 1 ವಾರ ಆದ್ಮೇಲೆ ಹೈದರಾಬಾದ್ ತಲುಪ್ತಾರೆ. ಅಷ್ಟರಲ್ಲಿ ಅಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಜಾನಕಿ ಬಾರ ಇಲ್ಲಿ. ಅಯ್ಯೋ ಏನ್ರಿ ಕಾಲೇಜ್ ಹೋಗ್ಲಿಲ್ವಾ? ಯಾಕೆ ವಾಪಸ್ ಬಂದ್ಬಿಟ್ರಿ? ನಾನು ಯಾಕೆ ವಾಪಸ್ ಬಂದೆ ಅಂತ ಆಮೇಲೆ ಹೇಳ್ತೀನಿ. ಫಸ್ಟ್ ನಾನು ಬದುಕಿದ್ದೀನ ಸತ್ತಿದ್ದೀನ ಬಿಟ್ಟು ಅನ್ರಿ, ಬೆಳಗ್ಗೆ ಯಾಕ್ರಿ ಇಂತ ಕೆಟ್ಟ ಮಾತಾಡ್ತೀರಾ? ಕೆಟ್ಟ ಮಾತಲ್ವೇ, ಸತ್ಯವಾದ ಮಾತ್ರ ಹೇಳ್ತಿದ್ದೀನಿ. ನಾನು ಸತ್ತಿದ್ದೀನಿ ಅಂತ ನಿಮ್ ಮಂಗಳೂರಿಂದ ಹೇಳ್ಕೊಳಾಗ್ತಾ ಬಂದಿದೆ. ಯಾರೀ ಅಂತ ಅನಿಷ್ಟಕ್ಕಾಗ್ತಾ ಬಂದಿರೋದು? ಬುದ್ಧಿಗೆ ಇದೆಯೋ ಇಲ್ವೋ? ಒಂದು ಮಗನ ಕಾಲೇಜಿಂದ, ಇನ್ನೊಂದು ನಿಮ್ಮ ಸೊಸೆ ಮಹಿಳಾ ಸಮಾಜದಿಂದ, 2 ನಿನ್ನ ಹೆಸರಿಗೆ ಬಂದಿದೆ. ಅಯ್ಯೋ ರಾಮ, ನನ್ನ ಹೆಸರಿಗೆ ಯಾಕ್ರಿ ಬರ್ತಿದ್ದಾರೆ ಚಂಡಾಳ್ರು? ಅಲ್ಲ ಕಣೆ, ನಾನು ಸತ್ತೋದ್ಮೇಲೆ ನಿನ್ನ ಹೆಸರಿಗೆ ಅಲ್ಲಿ ಇನ್ಯಾರ ಹೆಸರಿಗೆ ಕಳಿಸ್ತಾರೆ? ನನಗಂತೂ ಒಂದು ಅರ್ಥ ಆಗ್ತಿಲ್ಲಪ್ಪ. ನೀವೇ ಓದ್ ಹೇಳಿ ಏನ್ ಬರ್ತಿದಾರೋ. ಬೇಜಾರು ಮಾಡ್ಕೋಬೇಡ. ನಿಮ್ಮ ಮಗನ ಕಾಲೇಜಿಂದ ಬಂದಿರೋದು ಶ್ರೀಮತಿ ಜಾನಕಿ ಅವರಿಗೆ, ಅಂದ್ರೆ ನಿಮಗೆ, ನಿಮ್ಮ ಪತಿ ಶ್ರೀ ನಾರಾಯಣ ಅವರು ದೈವಾಧೀನರಾಗಿದ್ದಾರೆ ಎಂಬ ಸುದ್ದಿ ಕೇಳಿ ನಮ್ಮೆಲ್ಲರಿಗೂ ಅಪಾರ ದುಃಖವಾಗಿದೆ. ಯಾರೀ ಅಂತ ಅನಿಷ್ಟಕ್ಕಾಗ್ತಾ ಬರ್ತಿರೋದು? ಅವ್ರಿಗೆ ಬುದ್ಧಿಗೆ
ಇಲ್ವಾ? ಮಧ್ಯೆ ಮಾತಾಡ್ಬೇಡ್ವೆ, ಪೂರ್ತಿ ಕೇಳು. ಪರಮಾತ್ಮನು ಉತ್ತರ ಆತ್ಮಕ್ಕೆ ಶಾಂತಿ ಕರುಣಿಸಲಿ. ಪ್ರಿನ್ಸಿಪಾಲರು, ಅಧ್ಯಾಪಕರು, ವಿದ್ಯಾರ್ಥಿಗಳು, ಪ್ರಥಮ ದರ್ಜೆ ಕಾಲೇಜು ಬೆಂಗಳೂರು. ಇವಕ್ಕೆಲ್ಲ ಹುಚ್ಚಿಗೆ ಹಿಡಿತಾ ಏನ್ ಕತೆ? ಯಾರೇ ಈ ಸುಳ್ಳು ಸುದ್ದಿ ಹರಡಿರೋದು? ಅದು ಸರಿ, ನನ್ ಮಗ ಶ್ಯಾಮನು ಅದೇ ಕಾಲೇಜಲ್ಲಿ ಕೆಲಸ ಮಾಡ್ತಾನೆ. ಅವನ್ಗಾದ್ರೂ ಸ್ವಲ್ಪ ಬುದ್ಧಿ ಬೇಡ್ವೆ? ಹುಚ್ಚಿಡ್ದಿರೋದು ಅವ್ರಿಗಲ್ಲ ಕಣೆ, ನಿನ್ ಮಗನ್ಗೂ ಸೊಸೆ. ಇನ್ನೊಂದು, ನಿನ್ ಸೊಸೆ ಮಹಿಳಾ ಸಮಾಜದಿಂದ ಬರ್ತಿರೋದು. ಅವ್ರೇನ್ ಬರ್ದಿದ್ದಾರೆ? ಅದನ್ನು ಓದ್ತೀನಿ ಕೇಳು. ಶ್ರೀಮತಿ ಜಾನಕಿ ಅವರಿಗೆ ನಿಮ್ಮ ಪತಿ ಸ್ವರ್ಗಸ್ಥರಾದರೆಂಬ ದುರಂತ ವಾರ್ತೆ ಕೇಳಿ ನಾವೆಲ್ಲ ಮುಗ್ಧರಾಗಿದ್ದೇವೆ. ಬರೀ ಮೂಕ್ರಲ್ಲ, ಕುರುಡ್ರು, ಕಿವುಡ್ರು, ತಲೆಯಿಂದವರಾಗಿದ್ದಾರೆ. ಅನಿಷ್ಟದವರು. ಪಾಪ, ನಾನೆಲ್ಲ ಬೈಬೇಡ್ವೆ, ಮುಂದೆ ಓದ್ತೀನಿ ಕೇಳು. ನಿಮ್ಮ ಪತಿಯವರಿಂದ ಇಡೀ ದೇಶಕ್ಕೆ ತುಂಬಲಾರದ ಹಾನಿಯಾಗಿದೆ. ನಿಮ್ಮಿಂದ ಯಾಕ್ರಿ ಈ ದೇಶ ಹಾನಿಯಾಗಿದೆ? ಮನೆ ಕಾಯೋಗ. ಅದಲ್ಲ ಕಣೆ, ನಿಮ್ಮ ಪತಿಯ ಮರಣದಿಂದ ಅಂತ ಬರೆಯಕ್ ಹೋಗಿ ಆ ಪದನೇ ಮರ್ತೋಗಿದ್ದಾರೆ. ಸಾಕ್ ಸುಮ್ಮನೆ ಇರಿ ಅಂದ್ರೆ ಈ ಸುಳ್ಳು ಸುದ್ದಿ ಎಲ್ಲ ಕೊಟ್ಟವ್ರು ಯಾರು? ಅದು ಗೊತ್ತಾಗುತ್ತೆ, ಮುಂದೆ ಓದ್ತೀನಿ ಕೇಳು. ಈ ದುಃಖದ ವಾರ್ತೆಯನ್ನು ತಿಳಿಸಿದ ಪ್ರೊಫೆಸರ್ ಶ್ಯಾಮರಾಯರಿಗೂ ಮತ್ತು ಅವರ ಕುಟುಂಬಕ್ಕೂ ಪರಮಾತ್ಮನು ಚಿರಶಾಂತಿ ಕರುಣಿಸಲಿ. ನನ್ ಮಗ ಸೊಸೆ ಆತ್ಮಕ್ಕೆ ಯಾಕ್ರಿ ಶಾಂತಿ ಕೋರಿದ್ದಾರೆ ಈ ಅನಿಷ್ಟದವರು? ಬೇಡದಲ್ಲ, ಅವ್ರನ್ನಾಗೆಲ್ಲ ಬೈಬೇಡ. ನನ್ನ ಮರಣ ವಾರ್ತೆ ಕೇಳಿ ಅವರು ಕೂರುಡ್ರು, ಮೂಗರು, ಹುಚ್ಚರು ಇಲ್ಲ ಏನೇನೋ ಆಗೋಗಿದ್ದಾರೆ. ಈಗ ಗೊತ್ತಾಯ್ತಾ ಸುದ್ದಿ ಹರಿಸಿರೋದು ಯಾರು ಅಂತ? ಅಲ್ಲ, ನನ್ ಮಗ ಶ್ಯಾಮ ಯಾಕೆ ಹೀಗ್ ಮಾಡ್ದ ಅಂತ. ನಿನ್ ಮಗನ್ ಬುದ್ಧಿ ಗೊತ್ತಿಲ್ವೇ? ಮುಂಚೆನೆ ಮಹಾ ಆಬ್ಸೆಂಟ್ ಮೈಂಡೆಡ್. ನೀವೇನ್ ಕಮ್ಮಿ ಅದ್ರಲ್ಲಿ? ಹೋದ್ವಾರ ತಾನೆ ಪರ್ಸ್ ಕಳ್ಕೊಂಡ್ ಬಂದ್ರಿ. ಜೋಬಲ್ ದುಡ್ಡಿದ್ದಾಗ ಸ್ವಲ್ಪ ಹುಷಾರಾಗಿರ್ಬೇಕಿತ್ತು ತಾನೆ. ಸಿಕ್ಕಿದ್ರೆ ಸಾಕು, ನಮ್ಮಿಬ್ಬರನ್ನ ಆಡ್ಕೊತೀಯ. ಖರ್ಚು ಜೋಪಾನವಾಗಿ ಇಟ್ಕೊಂಡಿದ್ದೆ, ಆದ್ರೆ ಕಳ್ಳ ನನ್ ಜೋಬಲ್ ಕೈ ಹಾಕ್ದಾಗಲೇ ಗೊತ್ತಾಗಿತ್ತು. ಮತ್ಯಾಕ್ ಸುಮ್ನೆ ಇದ್ರಿ? ಆದ್ರೆ ಪರ್ಸು ಜೋಬಲ್ ಇಟ್ಕೊಂಡಿದ್ದು ಜ್ಞಾಪಕ ಇತ್ತು, ಅದಕ್ಕೆ ಸುಳ್ಳೆ. ಮನೆ ಹತ್ರ ಬಂದು ನೋಡ್ತೀನಿ, ಪರ್ಸೇ ಇಲ್ಲ. ಸರಿ ಸರಿ, ತಂದೆ ತಕ್ ಮಗ ಅದೇನ್ ಓದುದ್ನೋ ಅದೇನ್ ಅರ್ಥ ಮಾಡ್ಕೊಂಡ್ನೋ ದೇವ್ರಿಗೆ ಗೊತ್ತು. ಅಯ್ಯೋ ಅಪ್ಪು, ನೋಡಿ ಅಲ್ಲಿ ನಿಮ್ ಮಗ ಸೊಸೆ ಗಾಬರಿಯಿಂದ ಮನೆ ಕಡೆ ಓಡ್ ಬರ್ತಿದ್ದಾರೆ. ಹೌದಲ್ವಾ? ನಾನು ಒಳಗಿರ್ತೀನಿ, ನೀನ್ ಮಾತಾಡ್ಸು. ಅಮ್ಮ ಅಮ್ಮ, ಏನಾಗಿತ್ತಮ್ಮ ಅಪ್ಪನಿಗೆ? ಏನಾಗಿತ್ತಮ್ಮ? ಯಾರಪ್ಪಂದು? ಯಾರಿದು? ಚಿಕ್ಕಪ್ಪನ? ಸರಿಯಾಗಿ ನೋಡೋ ಮೂರ್ಖ, ನಾನ್ ನಿಮ್ಮಪ್ಪ ಕಣೋ. ಅಪ್ಪನ? ಅದೇಗಮ್ಮ ಬದುಕಿದ್ದಾರೆ? ನಾನ್ ಸತ್ಯ ಅಂತ ಯಾರೋ ಹೇಳಿದ್ದು. ಅಪ್ಪು ನೋಡಿ ಎಲ್ಲ ನೋಟಾಗಿದ್ಯಾ ಅಂತೀಯಲ್ಲೋ. ಹೌದು, ನಮ್ಮ ಅಪ್ಪನೇ. ಸಾರಿ ಅಪ್ಪ, ಕನ್ನಡಕ ಕಳ್ಕೊಂಡ್ಬಿಟ್ಟಿದೀನಿ. ಯಾರು ಸರಿಯಾಗಿ ಕಾಣಿಸ್ತಿಲ್ಲ. ಅಂದಾಗೆ ಅದೆಂತ ದುಃಖದ ಸುದ್ದಿ ಕೊಟ್ಬಿಟ್ರಪ್ಪ ನೀವು. ಹೌದು ಮಾವ, ಫಾದರ್ ಎಕ್ಸ್ಪೈರ್ಡ್ ಅಂತ ಟೆಲಿಗ್ರಾಮ್ ಬಂದ ತಕ್ಷಣ ಎಲ್ಲ ತುಂಬಾ ದುಃಖ ಆಗೋಗಿದೆ. ಅದು ಸರಿ, ನಾನ್ ಸತ್ತಿದೀನಿ ಅಂತ ಯಾರೋ ಟೆಲಿಗ್ರಾಮ್ ಕೊಟ್ಟಿದ್ದು. ನೋಡಿ ಅಪ್ಪ, ಪಾಂಡು ಕಳಿಸಿದ್ದು ಫಾದರ್ ಎಕ್ಸ್ಪೈರ್ಡ್ ಅಂತ. ಅಯ್ಯೋ ದೇವ್ರೆ, ಅದು ಪಾಂಡು ಫಾದರ್ ಎಕ್ಸ್ಪೈರ್ಡ್ ಕಣೋ. ಏನು, ಪಾಂಡು ಅಪ್ಪ ಹೋಗ್ಬಿಟ್ರ? ಅಲ್ಲ, ಈ ಪಾಂಡು ಮೊದ್ಲೇನೆ ಮೈ ಫಾದರ್ ಅಂತ ಬರ್ದ್ಬಿಟ್ಟಿದ್ರೆ ಇಷ್ಟ ಅನಾಹುತನೇ ಆಗ್ತಿರ್ಲಿಲ್ಲ. ಈಗ ನನ್ ಕತೆ ಹೇಳು. ನಾನ್ ಸತ್ತಿದೀನಿ ಅಂತ ನಿಮ್ ಕಾಲೇಜಿಂದ, ಮಹಿಳಾ ಸಮಾಜದಿಂದ ಕಂಡೋಲೆನ್ಸ್ ಲೆಟರ್ಸ್ ಕಳ್ಸಿದ್ದಾರೆ. ಈಗ ನನ್ ಜೀವನ ಬಗ್ಗೆ ಹೇಗ್ ಓಡಾಡ್ಲಿ? ನೋಡಿಯಪ್ಪ, ನೀವೇನು ಯೋಚನೆ ಮಾಡ್ಬೇಡಿ. ನಾನು ಇವತ್ತೇ ಪೋಸ್ಟ್ ಆಫೀಸ್ಗೆ ಹೋಗಿ ಟೆಲಿಗ್ರಾಮ್ ಕೊಟ್ಟು ನೀವು ಬದುಕಿರೋ ಸಂತೋಷ ಸುದ್ದಿಯನ್ನ ಎಲ್ಲಾರ್ಗು ತಿಳಿಸ್ಬಿಡ್ತೀನಿ. ನನ್ಗಂತೂ ನೀವು ಬದುಕಿರೋದು ತುಂಬಾ ಖುಷಿ ಆಗ್ತಿದೆ ಅಪ್ಪ. ಅದು ಸರಿ, ಕನ್ನಡ ಏನ್ ಮಾಡ್ಕೊಂಡೆ? ಟ್ರೈನಲ್ಲಿ ಬರುವಾಗ ಯಾರೋ ಕಲ್ಬಿಟ್ರಪ್ಪ. ಅಯ್ಯೋ ಶ್ಯಾಮ, ಅದಕ್ಕೆ ಚಿನ್ನದ ಫ್ರೇಮ್ ಮಾಡ್ಸಿದ್ನಲ್ಲೋ, ಸ್ವಲ್ಪ ಜೋಪಾನವಾಗಿರ್ಬೇಕಿತ್ತು ತಾನೆ. ಜೋಪಾನವಾಗೇ ಇದ್ದೆ ಅಮ್ಮ. ಈ ಕಳ್ಳನ್ ಮಗ ನನ್ ಜೋಬಲ್ ಕೈ ಹಾಕ್ದಾಗ್ಲೇ ಗೊತ್ತಾಯ್ತು ಯಾರೋ ನನ್ ಕನ್ನಡಕನ ಕದೀತಿದ್ದಾರೆ ಅಂತ. ಮತ್ಯಾಕೋ ಸುಮ್ಮನೆ ಇದ್ದಿ ಶ್ಯಾಮ? ನಿನಗೆ ನನ್ ಮರು ಗೊತ್ತಿಲ್ವೇ? ಕನ್ನಡಕ ಮೂಗಿನ ಮೇಲೆ ಇದೆ ಅನ್ಕೊಂಡಿದ್ದೆ. ಒಳ ಜೋಬಲ್ ಇಟ್ಟಿರೋದೇ ನಿಮ್ ಮಗ ನಿಮ್ಮನ್ನೇ ಮೀರಿಸ್ತಾನೆ ಮರುನಲ್ಲಿ. ಶಬಾಷ್ ಶಬಾಷ್, ತಂದೆ ತಕ್ಕ ಮಗ ಕಣಯ್ಯ ನೀನು. ಈ ನೆಪದಲ್ಲಾದ್ರೂ ನಾವೆಲ್ಲ ಸೇರಿದೀವಿ. ಜಾನಕಿ ನಡಿ, ಒಂದೊಳ್ಳೆ ಅಡಿಗೆ ಮಾಡು, ಒಟ್ಟಿಗೆ ಊಟ ಮಾಡೋಣ. ಅಮ್ಮ, ನೀನು
ಅಂಬಡೆ ತುಂಬಾ ಚೆನ್ನಾಗಿ ಮಾಡ್ತೇವೆ. ಪ್ಲೀಸ್ ಅಂಬಡೆ ಮಾಡಮ್ಮ. ಯಾಕ್ರಿ ನಾನ್ ಚೆನ್ನಾಗಿ ಮಾಡಲ್ಲ? ನೀನು ಚೆನ್ನಾಗಿ ಮಾಡ್ತೀಯ ಕಡೆ, ಆದ್ರೆ ಅಮ್ಮನ ಕೈ ರುಚಿನೇ ಕೈ ರುಚಿ. ಏನಂತ सौंदर्य सविता कावड़े by Lavanya DS, Shweta Arjun, Coachman Arshita MN, Niteshana Suma Ravichandran, and Mehboob Lakshmi Devi. A big round of applause.